ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ 6ನೇ ತರಗತಿ ಮಕ್ಕಳಿಗೆ ಆಗುವಂತಹ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಅದರಲ್ಲಿ ಪಾಠ 2, ಪಾಠ 1 ಆಲ್ರೆಡಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿದೆ. ಈಗ ಪಾಠ 2ರಲ್ಲಿರುವಂಥ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 2ನೇ ಪಾಠ ಅಂದರೆ ಯಾವುದು? ಈ ಮಣ್ಣು ನಮ್ಮದು ಅನ್ನೋದು ಅದು ಪದ್ಯವಾಗಿರುತ್ತೆ. ಅದರಲ್ಲಿ ಕೊಟ್ಟಿರೋಂಥ ಕ್ವೆಶನ್ ಆನ್ಸರ್ಸ್ನ ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ಕ್ವೆಶನ್ ಆಲ್ರೆಡಿ ಬರ್ಕೊಂಡಿದ್ದೀನಿ ನಾನು. ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಹೂ ಅಂತ ಹಾಕೊತೀನಿ. ಇಲ್ಲಿ ಇದು ನೀರು ಅನ್ನೋದನ್ನು ಹಾಗೆ ಬರೆಯೋಣ. ನಾಗುಡಿಸು ದೀರ್ಘ ನೀ, ರಾಕೊಂಬು ನೀರು, ಹರಿಯುವಾಗ ಅದು ಹಾಗೆ ಬರೆಯೋಣ. ಹಾ ರಾಗುಡಿಸು ರೀ, ಯಾಕೊಂಬು ಯು, ವಾ ದೀರ್ಘ ವ, ಗ ಹರಿಯುವಾಗ, ಕಲ 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 ಎಂಬ ಬೇಡ, ಎಂದು ಹಾಕೊಳ್ಳೋಣ. ಎಂದು ಧ್ವನಿ, ಅದು ಕ್ವಶನ್ನಲ್ಲೇ ಇದೆ. ಧ್ವನಿ ಸುತ್ತ ಅಂತ ಹಾಕೊಬೋದು. ಧ್ವನಿ ಸುತ್ತ ಇಲ್ಲಿ ಹರಿಯುತ್ತದೆ ಬರ್ಬಿಡೋಣ. ಹಾ ರಾಗುಡಿಸು ರೀ, ಯಾಕೊಂಬು ಯು, ತಾಗೆ ತಾವತ್ತು, ದಾಕೆ ಅಥವಾ ದೆ ಹರಿಯುತ್ತದೆ ಅಂತ ಆಗುತ್ತೆ. ನೀರು ಹರಿಯುವಾಗ ಕಲ ಕಲ ಎಂದು ಧ್ವನಿಸುತ್ತಾ ಹರಿಯುತ್ತದೆ. 2ನೇ ಪ್ರಶ್ನೆ, ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಅಂತ ಕೇಳಿದರು. ಅದಕ್ಕೆ ಆನ್ಸರು ಇದನ್ನೇ ಬರೆಯೋಣ. ಅಂದರೆ ಈ ನಾಡಿನ, ನಾ ದೀರ್ಘ ನ, ಡಾಗುಡಿಸು ಡಿ ನ, ಈ ನಾಡಿನ ಹೃದಯವು, ಹಾಗೆ ಒಟ್ಟುಸುಳಿ ಹೃ, ದ ಯ ವಾಕೊಂಬು ವು, ಈ ನಾಡಿನ ಹೃದಯವು ಯಾರ ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಬದಲಾಗಿ ಆನ್ಸರ್ನ ಬರೀಬೇಕು. ದೈವ ಅಂತ ಹಾಕಿ. ದೈವ. ನಾನು ಮೇಯ್ನ್ ಆನ್ಸರಾಗಿ ಬರೋವಂಥ ಪದಗಳನ್ನ ಡಬಲ್ ಕೋಟ್ಸಲ್ಲಿ ಕೊಡ್ತಾ ಬರ್ತೀನಿ. ಅದು ಮೇಯ್ನ್ ಆನ್ಸರು. ನೀವು ಅದನ್ನು ನೀಟಾಗಿ ರಾಂಗ್ ಇಲ್ದಂಗೆ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಡಬಲ್ ಕೋಟ್ಸ್ ಕೊಡ್ತೀನಿ. ನೀವು ಎಕ್ಸಾಮಲ್ಲಿ ಟೆಸ್ಟಲ್ಲಿ ಬರೀಬೇಕಾದ್ರೆ ಡಬಲ್ ಕೋಟ್ಸ್ ಕೊಡಬೇಕು ಅನ್ನೋದೇನೇ ಇಲ್ಲ. ನಿಮಗೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗಲಿ ಅಂತ ನಾನು ಡಬಲ್ ಕೋಟ್ಸ್ ಕೊಡ್ತಾಯಿದ್ದೀನಿ. ಸೊ ದೈವ, ಮಿಕ್ಕಿದೆಲ್ಲ ಹಾಗೆ ಬರೆಯೋಣ. ಸನ್ನಿಧಾನ, ಸ ನೀಗೆ ನಾವತ್ತು, ಸನ್ನಿ ಧಾ ದೀರ್ಘ ನ, ಸನ್ನಿಧಾನವಾಗಿದೆ, ವಾ ದೀರ್ಘ ಮತ್ತು ಕಾಗುಡಿಸು ಗಿ ದಾಕೆತ್ವ ದೆ, ಸನ್ನಿಧಾನವಾಗಿದೆ ಅಂತ ಬರೀಬೇಕಾಗುತ್ತೆ. 3ನೇ ಪ್ರಶ್ನೆ, ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಯಾವ ಅನ್ನೋದು ಇದೇನಾಗಿದೆ, ಪ್ರಶ್ನಾರ್ಥಕ ಪದವಾಗಿದೆ. ಅದಕ್ಕೆ ಬದಲು ಆನ್ಸರನ್ನು ಬರೀಬೇಕು. ಯಾವ ಅನ್ನೋದಕ್ಕೆ ಅಜಂತ, ಆ ಜ 0, ಜಾಗೊಂದು 0, ಅಜಂತ, ಎಲ್ಲೋರ, ಎ ಲಾಕೆತ್ವ ಕೊಂಬಿಕಿಲಿ ಲೋ ಆಗುತ್ತೆ, ಅದಕ್ಕೆ ಲಾವತ್ತು, ಎಲ್ಲೋ ದೀರ್ಘ ಕೊಡೋಣ, ಎಲ್ಲೋರ, ಅಜಂತ, ಎಲ್ಲೋರ, ಬೇಲೂರು, ಬಾಕಿ ತುಂದಿರ್ಗ ಬೇ ಲೂ
ಅಂದರೆ ಲಾ ಕೊಂಬು ಕಿಳಿಲು, ರಾ ಕೊಂಬು ರು, ಬೇಲೂರು. ಹಳೆ ಬೀಡು, ಹಾ ಲಾ ಕೇತುವ ದೀರ್ಘ, ಹಳೆ ಬೀಡು, ಬಾಗುಡಿಸು ದೀರ್ಘ, ಹಳೆ ಬೀ ಡಾ ಕೊಂಬು ಡು, ಹಳೆ ಬೀಡು. ಅಜಂತ ಎಲ್ಲೋರ ಬೇಲೂರು, ಹಳೆ ಬೀಡು. ಕಲೆಯ, ಕ ಲಾಕಿದ್ವ ಲೇ ಯ, ಕಲೆಯ ಆಗರಗಳಾಗಿವೆ ಅಂತ ಕ್ವಶನಲ್ಲಿ ಅದನ್ನೇ ಬರೀರಿ. ಆಗರ, ಆಗರ, ಗ ಲಾ ಗುಡಿಸ್ ಲಾ ದೀರ್ಘ, ಲಾ ಗ ಗುಡಿಸು ಗಿ, ವಾಕಿದ್ವ ವೆ. ಸೊ ಅಜಂತ ಎಲ್ಲೋರ ಬೇಲೂರು, ಹಳೆ ಬೀಡು ಕಲೆಯ ಆಗರಗಳಾಗಿವೆ ಅಂತ ಆನ್ಸರ್ ಬರೀಬೇಕು. ನೆಕ್ಸ್ಟ್ 4ನೇ ಕ್ವಶನ್ನು, ತಂಗಾಳಿಗೆ ಯಾವುದು ತಲೆದೂಗುತ್ತದೆ ಅಂತ. ಅದಕ್ಕೆ ಆನ್ಸರ ಉತ್ತರ ತಂಗಾಳಿಗೆ. ಅದು ಪ್ರಶ್ನೆಯಲ್ಲಿರೋದು ಹಾಗೆ ಬರೆಯೋಣ. ತಂಗಾಳಿಗೆ ಪೈರು, ಡಬಲ್ ಕೋಟ್ಸಲ್ಲಿ ಬರೀತೀನಿ. ಪಾಕೈತ್ವ ಅಂದರೆ ಪಾಗೆ ಏತ್ವ ಕೊಟ್ಟು ಇಲ್ಲಿ ಕೆಳಗಡೆ ಹೀಗೆ ಕೊಟ್ಟರೆ ಪೈ ಆಗುತ್ತೆ. ಪೈ ರಾ ಕೊಂಬು ರು, ಪೈರು. ಇಲ್ಲಿರೋದು ಹಾಗೆ ಬರೀರಿ. ತ ಲಾಕಿತ್ವ ಲೇ, ತಲೆ. ದ ಬರೆದು ಕೊಂಬು ಕಿಳಿದು, ಗಾ ಕೊಂಬು ಗು, ತ ತಾಗೆ ಮತ್ತು ತಾವತ್ತು ತ, ದಾಕಿತ್ವ ತೆ ಅಂದರೆ ತಲೆ ದೂಗುತ್ತದೆ ಅಂತ. ತಂಗಾಳಿಗೆ ಪೈರು ತಲೆದೂಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಅಂತ ಇದೆ. ಅದಕ್ಕೆ ಉತ್ತರ ಹೂ ಅಂತ ಹಾಕ್ಕೊತೀನಿ. ಪೈರಿನ ಹಾಡಿಗೆ ಅದನ್ನು ಹಂಗೆ ಬರೆಯೋಣ. ಪಾಕೈತ್ವ ಪೈ, ರಾ ಗುಡಿಸು ರೀ ನ, ಪೈರಿನ. ಹಾ ದೀರ್ಘ, ಹಾ ಡಿ ಡಾ ಗುಡಿಸು ಡಿ, ಗಾ ಕೇತುವ ಗೆ. ಪೈರಿನ ಹಾಡಿಗೆ ತಾಳ, ಅದು ಹಾಗೆ ಬರುತ್ತೆ. ತಾ ದೀರ್ಘ ಕೊಡ್ತೀವಿ, ತಾ ದೀರ್ಘ ತಾಳ, ತಾಳ. ಹಾಕುವುದು ಅಂತಲೂ ಬರೀಬೋದು, ಕೊಡುವುದು ಅಂತನಾದರೂ ಬರೀಬೋದು. ತಾಳ ಹಾಕುವುದು ಅಂತ ಬರೀರಿ, ಅಥವಾ ನಾನು ಕೊಡುವುದು ಅಂತ ಹಾಕಿದ್ದೆ. ತಾಳ ಕೊಡುವುದು, ವಾಕೊಂಬು ದ ಕೊಂಬು ದು, ಕೊಡುವುದು. ಯಾವುದು ಅನ್ನೋವಂಥದ್ದು ಪ್ರಶ್ನಾರ್ಥಕ ಪದವಾಗಿದೆ. ಅದಕ್ಕೆ ನಾವು ಆನ್ಸರ್ ಯಂತ್ರದ ಜಾಡು ಅಂತ ಬರೀಬೇಕು. ಯಾ ಇದು ಆನ್ಸರ್. 0 ಎನ್ ತಾಗೆ ಅರ್ಧಚಂದ್ರ, ತ್ರ ದ ಯಂತ್ರದ ಜಾಡು. ಜಾ ದೀರ್ಘ, ಜಾ ಡಾ ಕೊಂಬು ಡು ಅಂದರೆ ಸಾಲು ಸಾಲು ಯಂತ್ರಗಳು ಅಂತ ಅಷ್ಟೆ. ಜಾಡು ಅಂದರೆ ಸಾಲು, ಲೈನ್ ಅಂತ ಆಗುತ್ತೆ. ತಾಳ ಕೊಡುವುದು ಯಂತ್ರದ ಜಾಡು ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ನು, ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ಅದಕ್ಕೆ ಉತ್ತರ ವಿಜ್ಞಾನವು, ಜ ದೀರ್ಘ ಅದಕ್ಕೆ ನಾವತ್ತು, ನಾ ವಾಕೊಂಬು ಓ, ವಿಜ್ಞಾನವು ಯಾವುದನ್ನು ಅನ್ನೋದು ಪ್ರಶ್ನಾರ್ಥಕ. ಇದು ಪ್ರಶ್ನಾರ್ಥಕ ಪದ. ಅದಕ್ಕೆ ನಾವು ಆನ್ಸರ್ ಬರೀಬೇಕು. ಡಬಲ್ ಕೋಟ್ಸಲ್ಲಿ ಹಾಕೋಣ. ವಿಜ್ಞಾನವು ಅಜ್ಞಾನವನ್ನು, ಆ ಜ್ಞ ಜ ದೀರ್ಘಗೆ ಜ್ಞಾವತ್ತು, ನಾ ಅಜ್ಞಾನ, ವ ನು ನಾ ಕೊಂಬು ಕೊಟ್ಟು ಒತ್ತು ಕೊಡಬೇಕು. ಅಜ್ಞಾನವನ್ನು
ಇದು ಮೇಯ್ನ್ ಆನ್ಸರು. ಮಿಕ್ಕಿದ್ದು ಕ್ವಶನ್ನಲ್ಲೇ ಇದೆ. ಕಾಕೆತ್ವ ಗೆ, ಲೂಗೆಲ್ಲ ಒತ್ತು, ಗೆಲ್ಲುವ ಹಾಡಾಗಿದೆ, ಇಲ್ಲೇ ಇದೆ, ಅದನ್ನೇ ನೋಡ್ಕೊಂಡು ಬರೀಬೇಕು. ಆ ದೀರ್ಘ ಹ, ಡ ದೀರ್ಘ ಡ, ಗ ಗುಡಿಸು ಗಿ, ತಾಕೆತ್ವ ದೆ, ಹಾಡಾಗಿದೆ ಅಂತ ಆಗುತ್ತೆ. ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಅಂತ ಈ ಕ್ವಶನ್ಗೆ ಆನ್ಸರ್. ಸೊ ಇದು 6 ಕ್ವಶನ್ ಇದೆ. 6 ಕ್ವಶನ್ನ ಒಂದೊಂದು ವರ್ಡ್ ಆನ್ಸರ್ಸ್ ಇದು. ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿಕೊಬೇಕು.